ನನಗೆ ಹಾಲಾರು ಕೊಡಿ, ವಿಷವನ್ನಾದರೂ ಕೊಡಿ ಅನ್ನುವಂಥ ಮಾತನ್ನು ಹೇಳಿ. ನೋಡಿ, ನಾನು ತಮ್ಮ ಮೂಲಕ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮತ್ತು ನಮ್ಮ ಜಿಲ್ಲೆ ಮತದಾರರಿಗೆ ನಾನು ಹೇಳೋದ್ರಿಂದ, ಮಂಡ್ಯ ಜಿಲ್ಲೆ ಜನತೆ ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಒಂದು ದಿನಾನೂ ಕೂಡ ವಿಷ ಕೊಟ್ಟಿಲ್ಲ. ಅವರು ಈ ದೇಶದ ರಾಜಕಾರಣದಲ್ಲಿ ಏನಾದರೂ ದೇವೇಗೌಡ ಕುಮಾರಸ್ವಾಮಿ ಅವರು ಬೆಳೆದಿದ್ದಾರೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಲೋಕಸಭಾ ವ್ಯಾಪ್ತಿಯ ಮತದಾರರಿಂದ. ಅವರಿಗೆ ರಾಜಕೀಯವಾಗಿ ದೀರ್ಘಕಾಲ ಶಕ್ತಿ ತುಂಬಿದಂಥದ್ದು ಮಂಡ್ಯ ಜಿಲ್ಲೆಯ ಜನತೆ. ಅವರಿಗೆ ಸದಾ ಹಾಲು ಕೊಟ್ಟಿದೆ, ಸದಾ ಹಾಲು ಕೊಟ್ಟಿದೆ, ಎಂದೂ ಕೂಡ ವಿಷ ಕೊಟ್ಟಿಲ್ಲ ಈ ಜಿಲ್ಲೆಯ ಜನ. ಆದರೆ ಅವರ ತಂದೆ 60 ವರ್ಷ ರಾಜಕಾರಣ ಮಾಡಿದ್ದಾರೆ, ಸಕ್ರಿಯವಾಗಿ ಪ್ರಧಾನಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು. ಶ್ರೀಮಾನ್ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದರು. ಆದರೆ ಮಂಡ್ಯ ಜನತೆ ಸದಾ ತಮ್ಗೆ ಹಾಲು ಕೊಟ್ಟರು ಕೂಡ ಸದಾ ನೀವು ಮಂಡ್ಯ ಜಿಲ್ಲೆ ಜನತೆಗೆ ವಿಷ ಕೊಟ್ಟಿದ್ದೀರಿ. ಒಮ್ಮೆನೂ ಕೂಡ ಮಂಡ್ಯ ಜಿಲ್ಲೆ ಜನತನ ಬೆಳೆಸುವಂತದ್ದಾಗ್ಲಿ, ಮಂಡ್ಯ ಜಿಲ್ಲೆ ಅಭಿವೃದ್ಧಿಗಾಗ್ಲಿ ತಾವು ಚಿಂತನೆ ಮಾಡಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ತಾವು 2 ಬಾರಿ ಮುಖ್ಯಮಂತ್ರಿ ಆದ್ರಿ, ತಂದೆ ಮುಖ್ಯಮಂತ್ರಿ ಆದ್ರು, ತಂದೆ ಪ್ರಧಾನಮಂತ್ರಿ ಆದ್ರು. ಈ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರನ್ನು ಕೂಡ ತಾವು ಒಂದು ನಿಗಮ ಮಂಡಳಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಈ ಸಮುದಾಯದಲ್ಲಿ ಒಂದು ಅಧಿಕಾರವನ್ನು ಕೊಟ್ಟಿಲ್ಲ ತಾವು. ಮತ್ತು ಕಳೆದ ಬಾರಿ ತಮ್ಮ ಮಗವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಈ ಜಿಲ್ಲೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆ ಮುಗಿದ ಮೇಲೂ 3 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ದೀರಿ. ತಾವು 8,000 ಕೋಟಿನಲ್ಲಿ 8 ರೂಪಾಯಿನೂ ಕೂಡ ನೀವು ಮಂಡ್ಯ ಜಿಲ್ಲೆಗೆ ಬಿಡುಗಡೆ ಮಾಡಲಿಲ್ಲ. ಮಂಡ್ಯ ಜಿಲ್ಲೆ ಅಮೃತ ಕೊಟ್ಟರು ನಿಮಗೆ, ಮಂಡ್ಯ ಜಿಲ್ಲೆ ಜನಕ್ಕೆ ವಿಷ ಕೊಟ್ರಿ ನೀವು. ನಿಮ್ಮ ಮಗವ್ರನ್ನ ದತ್ತು ಪುತ್ರ ಕೊಟ್ಟಿದ್ದೀವಿ, ಇಲ್ಲೇ ಮನೆ ಮಾಡ್ತಾರೆ, ಇಲ್ಲೇ ಉಳಿತಾರೆ ಎಂದು ಬಂದ್ರ. ಇವತ್ತು ತಾವೇ ಅಭ್ಯರ್ಥಿಯಾಗಿ ಬಂದು ನನಗೆ 2 ವರ್ಷ ಸಮಯ ಕೊಟ್ಬಿಡಿ, ಕೇಂದ್ರದಲ್ಲಿ ಕೃಷಿ ಸಚಿವರಾಗ್ಬಿಟ್ಟು ಸ್ವಯಂ ಘೋಷಿತ ಕೃಷಿ ಸಚಿವರು ಇವರು, ನಾವು 2 ವರ್ಷದಲ್ಲಿ ಈ ಜಿಲ್ಲೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. 60 ವರ್ಷ ಮಂಡ್ಯ ಜಿಲ್ಲೆ ಜನ ನೀವು ಪಕ್ಷಕ್ಕೆ ನಿಮ್ಗೆ ಕೊಟ್ಟಂತ ಬೆಂಬಲ ಸಹಕಾರಕ್ಕೆ ಒಂದೇ ಒಂದು ಹೇಳ್ಕೊಳ್ಳುವಂತ ಕೆಲಸನ ನೀವು ಈ ಮಂಡ್ಯ ಜಿಲ್ಲೆ ಜನರಿಗೆ, ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ನಾಯಕತ್ವ ಬೆಳೆಸಲಿಕ್ಕೆ ನೀವು ಏನು ಕೂಡ ಮಾಡಲಿಲ್ಲ. ಇವತ್ತು ನನಗೆ ವಿಷ ಕೊಡ್ತಿರೋ ಹಾಲು ಕೊಡ್ತಿರೋ ಕೊಟ್ಬಿಡಿ ಅಂತೀರಿ. ಮಂಡ್ಯ ಜಿಲ್ಲೆ ಜನ ಸದಾ ಹಾಲನ್ನೇ ಕೊಟ್ಟಿದೆ ನಿಮ್ಗೆ, ತಣ್ಣೀರು ಹಾಲು ಕೊಟ್ಟಿದೆ. ನೀವು ಕಣ್ಣು ಮುಚ್ಚಿಕೊಂಡು ಬೆಕ್ಕನಂಗೆ ಕುಡ್ಕೊಂಡು ಹೋಗಿದ್ದೀರಿ. ಈ ಸಾರಿ ಹೇಳ್ತಾ ಇದ್ದೀನಿ ನಾನು ನನ್ನ ಮಂಡ್ಯ ಜಿಲ್ಲೆ ಜನತೆಗೆ, ಈ ಸಾರಿನೂ ನಿಮ್ಗೆ ಹಾಲನ್ನೇ ಕೊಡ್ತಾರೆ ಮಂಡ್ಯ ಜಿಲ್ಲೆ ಜನ. ಆದ್ರೆ ಈ ಸಾರಿ ಕುದಿ ಬೇಯಿಸಿ ಎಲ್ಲ ಬಿಸಿ ಮಾಡಿ ಬಿಸಿ ಹಾಲನ್ನ ಈ ಬೆಕ್ಕಿಗೆ ಕೊಡ್ತಾರೆ ಮಂಡ್ಯ ಜಿಲ್ಲೆ ಜನ. ಬಿಸಿ ಹಾಲು ಸುಡುವ ಹಾಲನ್ನ ಈ ಸಾರಿ ಈ ಬೆಕ್ಕಿಗೆ ಕೊಡೋದು. ಇದನ್ನ ಮಾಡಬೇಕು ಅಂತ ಹೇಳಿ ನಾನು ಮಂಡ್ಯ ಜಿಲ್ಲೆ ಜನತೆಯಲ್ಲಿ ಮತದಾರರಲ್ಲಿ ನಾನು ವಿನಂತಿ ಮಾಡ್ತೇನೆ. ಬರೀ ಸುಳ್ಳು ಹೇಳ್ತಾರೆ. ಅವ್ರು ಹೇಳ್ತಾರೆ DK ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಅವ್ರ ಹತ್ರ ಹೋಗಿ ಬರ್ಸ್ಕೊ ಬಂದ್ಬಿಟ್ರೆ ಮೇಕದಾಟಕ್ಕೆ 2 ಸೆಕೆಂಡ್ಗೆ ತಂದ್ಬಿಟ್ಟಾರಂತೆ. DK ಶಿವಕುಮಾರ್ ಅವರು ಹೋಗಿ ತಕೊಂಡ್ ಬಂದ್ರೆ ಇವ್ರು ಪ್ರಧಾನಮಂತ್ರಿ. ಏನ್ ಸ್ವಾಮಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನೀವು ನಿಮ್ ತಂದೆಯವರು ಕಳೆದ 1 ವರ್ಷದಿಂದ ತಾವು ಪ್ರಧಾನಮಂತ್ರಿಯವರ ಹತ್ರ ಸಖ್ಯವಾಗಿದ್ದೀರಲ್ಲ, ದಯಮಾಡಿ ಯಾಕೆ ಮೇಕೆದಾಟು ಯೋಜನೆಗೆ ತಾವು ಅನುಮತಿ ಪಡ್ಕೊಂಡು ಬರ್ಲಿಲ್ಲ? ಯಾಕೆ ಮಹದಾಯಿ ಯೋಜನೆಗೆ ಅನುಮತಿ ಪಡ್ಕೊಂಡು ಬರ್ಲಿಲ್ಲ? ಇವತ್ತು ಹೇಳ್ತೀರಿ 2 ಸೆಕೆಂಡ್ ಅಲ್ಲಿ ಬರ್ಸ್ಬಿಡ್ತೀವಿ ಅಂತ. 60 ವರ್ಷದಲ್ಲಿ ನೀವು ಮಾಡಕ್ಕಾಗ್ಲಿಲ್ಲ. ಕಾವೇರಿ ನೀರಿನ ವಿಚಾರದಲ್ಲಿ ತಾವು ರಾಜಕೀಯ ಲಾಭ ಪಡ್ಕೊಂಡಂತವ್ರು ತಾವು. ಕಾವೇರಿ ನೀರಿನ ವಿಚಾರದಲ್ಲಿ ಇವತ್ತು ಕಾವೇರಿ ನೀರು KRS ಅಲ್ಲಿ ಇದೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಮಾನ್ಯ ಕುಮಾರಸ್ವಾಮಿ ಅವರು. ಅವ್ರಿಗೊಂದು ಮಾತು ಹೇಳಿಕೆ ಹೇಳ್ತೀನಿ, ಅವರೇ ಮುಖ್ಯಮಂತ್ರಿಗಳಾಗಿದ್ದಾಗ, 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಮುಖ್ಯಮಂತ್ರಿಗಳು ಇದೇ ರೀತಿ ನೀರು ಬಿಡಬೇಕು ಅಂತ ಹೇಳಿ ರೈತರು ಆಗ್ರಹ ಪಡಿಸಿದಾಗ ರೈತ ನಾಯಕರು ಏನ್ ಹೇಳಿದ್ರು? ಬೀಗ ನನ್ನ ಕೈಲಿಲ್ಲ, ಅದು ಕೇಂದ್ರ ಸರ್ಕಾರ ಕೈಲಿದೆ, ನಿರ್ವಹಣಾ ಮಂಡಳಿ ಕೈಲಿದೆ ಅಂತ ಹೇಳಿದ್ರಿ.
ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ರಾಜ್ಯ ಸರ್ಕಾರದ ಕೈಲಿದೆಯಾ ಬೀಗ? ಇದನ್ನ ನನ್ನ ರೈತರು ಅರ್ಥ ಮಾಡ್ಕೋಬೇಕು. ಇವರು ಎಷ್ಟು ಸುಳ್ಳು ಹೇಳ್ತಾರೆ ಕುಮಾರಸ್ವಾಮಿ ಅವರು ಅನ್ನುವಂಥದ್ದನ್ನ ದಯಮಾಡಿ ಕುಮಾರಸ್ವಾಮಿ ಅವರೇ, ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು, ಇವತ್ತು ನಿಮ್ ತಂದೆಯವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಆ ಕಾಂಗ್ರೆಸ್ ಅನ್ನು ಮುಗಿಸಬೇಕು ಅಂತ ಹೇಳ್ತೀರಿ ನೀವು, ನಿಮ್ ತಂದೆಯವರು. ನೀವು ಯಾವ ರಾಜ್ಯದ ಜನರ ಹಿತ ಬಯಸ್ತೀರ್ರಿ? ಇವತ್ತು ಬರ ಪರಿಹಾರದ ಹಣ ಕೊಡ್ಲಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಎಲ್ಲರ ಮುಂದೆ ಕೈಕಟ್ಟಿ ಬೇಡ್ತು, ಪ್ರಧಾನಮಂತ್ರಿ ಮುಂದೆ, ಎಲ್ಲರ ಮುಂದೆ. ಬಾಕಿ ತೆರಿಗೆ ಹಣ ಕೊಡ್ಲಿಲ್ಲ ಅಂತ ಹೇಳಿ 5-6 ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಪ್ರಧಾನಮಂತ್ರಿಗಳ ಹತ್ರನೇ ಇದ್ಕೊಂಡು ಎಷ್ಟು ಸಾರಿ ಭೇಟಿ ಆದ್ರಿ? ನಮ್ಮ ಕರ್ನಾಟಕ ಬರದಿಂದ ತತ್ತರಿಸ್ತಾ ಇದೆ, ಆ ಬರ ಪರಿಹಾರ ಕೊಟ್ಬಿಡ್ರಿ ಪ್ರಧಾನಮಂತ್ರಿಗಳೇ. ಆ ಬರ ಪರಿಹಾರದ ಹಣ ಕೊಡಿ, ಬಾಕಿ ನಮ್ಮ ತೆರಿಗೆ ಮೊತ್ತ ಕೊಡಿ ಕನ್ನಡ ನಾಡಿನ ಜನರಿಗೆ ಅಂತ ನೀವು ಕೇಳಲಿಕ್ಕೆ ಆಗ್ಲಿಲ್ಲ. ಇವತ್ತು 2 ಸೆಕೆಂಡ್ಗೆ ಬರ್ಸ್ಕೊ ಬಂದ್ಬಿಡ್ತೀವಿ ಮೇಕೆದಾಟ. ಯಾಕೆ? ಇದೇ ಮೇಕೆದಾಟ ಯೋಜನೆಗೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ, ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಜಾಥಾ ಮಾಡಿದಂತ ಸಂದರ್ಭದಲ್ಲಿ ಇದೇ ಎಚ್.ಡಿ. ದೇವೇಗೌಡರು, ಇದೇ ಯಡಿಯೂರಪ್ಪನವರೆಲ್ಲ ವ್ಯಂಗ್ಯ ಆಡಿದ್ರು. ನಿಮ್ಮ ಪತ್ರಿಕೆಗಳಲ್ಲೇ, ಮಾಧ್ಯಮಗಳಲ್ಲಿದೆ. ಮಾಡ್ಬಿಡ್ತಾರಂತೆ ಮೇಕೆದಾಟ ಯೋಜನೆ, ಹೆಂಗ್ ಮಾಡ್ಬಿಡ್ತಾರೆ? ಕೇಂದ್ರದಲ್ಲಿ ನಮ್ಮ ಸರ್ಕಾರ ಹಾಗೆ ಹೀಗಿತ್ತು ವ್ಯಂಗ್ಯ ಆಡಿದ್ರು. ಇವತ್ತು ದೇವೇಗೌಡರು ಮೇಕೆದಾಟ ಯೋಜನೆ ಬಗ್ಗೆ ಮಾತಾಡ್ತಾರೆ. ಮೇಕೆದಾಟ ಯೋಜನೆನ ಮಾಡ್ಬಿಡ್ಬೇಕು ಎಲ್ಲರೂ ಒಟ್ಟಾಗಿ. ಅವ್ರ ಅಳಿಯವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಈಗ ಮೇಕೆದಾಟ ಬಗ್ಗೆ ಬಹಳ ಕಳಕಳಿ ಬಂದಿದೆ. 60 ವರ್ಷ ನೀವು ರಾಜಕಾರಣ ಮಾಡಿ ಪ್ರಧಾನಮಂತ್ರಿಗಳಾಗಿ ಈ ಕಾವೇರಿ ಹೋರಾಟ ಮಾಡಿ ಏನ್ ತಂದು ಕೊಟ್ರಿ? ಕಾವೇರಿ ಕೊಳ್ಳದ ರೈತರಿಗೆ 60 ವರ್ಷ ಮಾಡದೇ ಇರೋದು, ನಿಮ್ಮ ಮಗ 2 ಬಾರಿ ಮುಖ್ಯಮಂತ್ರಿ ಆಗಿ ಮಾಡದೇ ಇರೋದನ್ನ ಈಗ ಮಂಡ್ಯ ಜಿಲ್ಲೆನ ನಾವು ಆಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ ಹೇಳ್ತೀರಿ. ಇನ್ನೊಂದು ಹೇಳಿದ್ದಾರೆ, ನಾನು ಏನೂ ದ್ರೋಹ ಮಾಡಿಲ್ಲ ಈ ಭಾಗದ ಜನರಿಗೆ, ನಾನೆಲ್ಲ ಸಾಲ ಮನ್ನಾ ಮಾಡಿದ್ದೀನಿ ಅಂತ. ದಯಮಾಡಿ ಶ್ರೀಮಾನ್ ಕುಮಾರಸ್ವಾಮಿ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೇನೆ. ಎಂದೂ ಕೂಡ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡಿ ನೀವು ಸಾಲ ಮನ್ನಾ ಮಾಡಿಲ್ಲ. ನೀವು 1 ಲಕ್ಷ ಸಾಲ ಮನ್ನಾ ಮಾಡಿದಾಗ ರೈತರದ 86 ಮಂದಿ ಕಾಂಗ್ರೆಸ್ ಶಾಸಕರ ಬೆಂಬಲ ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷದ ಬೆಂಬಲ ಆ ಸಾಲ ಮನ್ನಾ ಯೋಜನೆಗೆ ಸಂಪೂರ್ಣವಾದಂತ ಬೆಂಬಲ ಇತ್ತು. ನೀವು ಒಬ್ಬರೇ ಮಾಡಲಿಲ್ಲ. ಅದರಲ್ಲಿ ಸಾಲ ಮನ್ನಾದಲ್ಲಿ ಬಹುಪಾಲು ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು. ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 50,000 ಸಾಲ ಮನ್ನಾ ಮಾಡಿದ್ದಾರೆ. ನಾನೇ ಸಿದ್ದರಾಮಯ್ಯನವರು ರೈತ ವಿರೋಧಿ, ಒಕ್ಕಲಿಗರ ವಿರೋಧಿ, ಅವ್ರು ಏನು ಮಾಡೋದಿಲ್ಲ ಅಂತ ಹೇಳಿದ್ರು. ಇವತ್ತು ಏನ್ ಮಾಡಿದ್ರು ಸ್ವಾಮಿ? ಮಂಡ್ಯ ಜಿಲ್ಲೆ ಜನರಿಗೆ ಈ ಬಡ್ಜೆಟ್, ಒಂದೇ ಬಡ್ಜೆಟ್ ಅಲ್ಲಿ ಇಷ್ಟೆಲ್ಲ ಕಾಮಗಾರಿ, ಇಷ್ಟೆಲ್ಲ ಅಭಿವೃದ್ಧಿ ಚಿಂತನೆ ಮಾಡಿದ್ರಲ್ಲ. ರೈತ ವಿರೋಧಿನ ಸಿದ್ದರಾಮಯ್ಯನವರು? ಈ ಒಕ್ಕಲಿಗರ ವಿರೋಧಿನ ಸಿದ್ದರಾಮಯ್ಯನವರು? ಇಂಥದ್ದು ಒಂದನ್ನ ನಿಮ್ಮ ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲಿ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಪ್ರಧಾನಮಂತ್ರಿ ಇದ್ದಾಗ ಮಂಡ್ಯ ಜಿಲ್ಲೆಗೆ ಇಂಥದ್ದು ಒಂದು ಕೊಡುಗೆ ಕೊಟ್ರ ನೀವು? ಇವು ನಾನು ಒಕ್ಕಲಿಗರ ನಾಯಕರು, ನಾವು ಒಕ್ಕಲಿಗರ ಸಂಕೇತ ಅಂತಾರೆ. ಏನ್ ಮಾಡಿದ್ರು? 2 ಬಾರಿ 3 ಬಾರಿ ಮುಖ್ಯಮಂತ್ರಿ ಇವ್ರ ಮನೆ ಬಾಗಿಲಲ್ಲಿ ಇತ್ತು. ಒಬ್ಬ ಈ ನಾಡಿನಲ್ಲಿ ಒಬ್ಬ ಒಕ್ಕಲಿಗ ಸಮುದಾಯದವನಿಗೂ ಒಂದು ನಿಗಮ ಮಂಡಳಿ ಮಾಡಲಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಈ ಸರ್ಕಾರದಲ್ಲಿ 6 ಜನ ಪ್ರಮುಖ ಖಾತೆಗಳು. ಇವತ್ತು ಕೃಷಿ ಮಂತ್ರಿ ಮಂಡ್ಯ ಕೊಟ್ಟಿದ್ದಾರೆ, ಕಂದಾಯ ಮಂತ್ರಿ ಒಕ್ಕಲ ಸಮುದಾಯ ಕೊಟ್ಟಿದ್ದಾರೆ, ಸಾರಿಗೆ ಮಂತ್ರಿ ಕೊಟ್ಟಿದ್ದಾರೆ. ಇವತ್ತು ವೆಂಕಟೇಶ್ವರ ಮಂತ್ರಿ ಮಾಡಿದ್ದಾರೆ, ರೈತರು ಉಪಯೋಗ ಆಗುವಂತದ್ದು. ಇವತ್ತು ಕೃಷಿ, ಉನ್ನತ ಶಿಕ್ಷಣ ಕೊಟ್ಟಿದ್ದಾರೆ. ಎಂತ ಪ್ರಮುಖ ಖಾತೆಗಳು ಕೊಟ್ಟವ್ರೆ. ಮತ್ತೆ ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ 8 ಮಂದಿಗೆ ಒಕ್ಕಲಿಗರಿಗೆ ಸೀಟ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ.
ಇವತ್ತು ಈ ರಾಜ್ಯದಲ್ಲಿ 26 ಮಂದಿಗೆ ನಿಗಮ ಮಂಡಳಿಗಳಿಗೆ ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಷ್ಟೆಲ್ಲ ಒಕ್ಕಲಿಗ ಸಮುದಾಯದ ಜನರಿಗೆ ಒಂದು ಅವಕಾಶಗಳನ್ನು ಕೊಟ್ಟಿದೆ, ಎಲ್ಲ ಸಮುದಾಯಗಳ ಜೊತೆನಲ್ಲಿ. ಆದ್ರೆ ನೀವು ಅಧಿಕಾರದಲ್ಲಿದ್ದಾಗ ಒಬ್ಬರಿಗೆ ಸಮುದಾಯದವ್ರಿಗೆ ಮಾಡಿರೋದನ್ನ ನೀವು ತೋರಿಸ್ಬಿಡಿ. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರ ತತ್ವದ ಆಧಾರದ ಮೇಲೆ ಏನು ನಮ್ಮ ಸಂವಿಧಾನ ರಚನೆ ಆಯ್ತೋ ಆ ಸಂವಿಧಾನದ ಆಶಯದಂತೆ ಇವತ್ತು ಎಲ್ಲಾ ವರ್ಗದ, ಎಲ್ಲಾ ಪಕ್ಷದ, ಎಲ್ಲಾ ಸಮುದಾಯದ ಹಿತ ಕಾಯುವಂತ ಕೆಲಸವನ್ನ ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ನಿಜವಾದಂತಹ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ, ಎಲ್ಲಾ ಸಮುದಾಯಗಳನ್ನು ಅಭಿವೃದ್ಧಿ ಚಿಂತನೆ ಈ ಕಾಂಗ್ರೆಸ್ ಪಕ್ಷದಲ್ಲಿದೆ. ಇವತ್ತು ಸರ್ವಾಧಿಕಾರಿ ಧೋರಣೆ, ಇವತ್ತು ಕೇಂದ್ರದಲ್ಲಿ 10 ವರ್ಷದಿಂದ ಸರ್ವಾಧಿಕಾರಿ ಧೋರಣೆಯಲ್ಲಿ ನಮ್ಮ ಪ್ರಧಾನಿ ಮೋದಿಯವರವರು. ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ನಮ್ಮ ಅಭಿವೃದ್ಧಿ, ನಿಮ್ಮ ಸೇವಾ